ನಮಸ್ತೆ ಫ್ರೆಂಡ್ಸು. ಮೊನ್ನೆ ಹಾಸನದಿಂದ ನಮ್ಮ ಜಿತೇಂದ್ರಣ್ಣು ಫೋನ್ ಮಾಡಿದ್ನು. ಅವರು ಫೋಟೋಗ್ರಾಫರ್. ಇಲ್ಲೇ ನಮ್ಮ ಕೋಲಾರ ಹತ್ರ ಚಿಂತಾಮಣಿನಾಗ ಒಂದು ಯಾವುದೋ ಮದುವೆ ಆರ್ಡ್ರ್ ಐತೆ, ಫೋಟೋ ವಿಡಿಯೋ ಎರಡು ತಗೊಡಪ್ಪ ಅಂತ ಹೇಳಿದ್ನು. ನಾನು ಬಿಡು ನಮ್ಮ ಫೋಟೋಗ್ರಾಫರ್ ತಾನೇ ಅವರು ಏನೋ ಒಂದು ಬರಲಿ ಅಂತ ನಾನು ಒಪ್ಕೊಂಡೆ. ಇವತ್ತು ಚೌಟ್ರಿಕ ಐಟಮ್ಗಳೆಲ್ಲ ಎತ್ಕೊಂಡು ಬನ್ನೆ. ನಾನೇನೋ ಐಟಮ್ಗಳು ಎತ್ಕೊಂಡು ಬೇಗ ಬಂದ್ಬಿಟ್ನೆ. ನಮ್ಮ ಹುಡುಗರು ಬರಬೇಕಲ್ಲ, ಅದಕ್ಕೆ ನಮ್ಮ ಹುಡುಗರು ಚೇತನ್ಗನೂ ನಮ್ಮ ಕೈವಾರದಿಂದ ಮಂಜುನು ಅವರಿಬ್ಬರು ಬರಬೇಕು. ಅವರಿಬ್ಬರು ಬರೀ ಕೈಯೆಲ್ಲ ಆಡ್ಸ್ಕೊಂಡು ಬರ್ತಾರೆ. ನಾನು ಕ್ಯಾಮ್ರಾಗಳು ಎತ್ಕೊಂಡು ಹೋಗಿ ಚೌಟ್ರಿಲಾಗ ಇಕ್ಕಿದ್ನೆ. ಕಾದ್ನೆ ನನ್ನ ಮಕ್ಳು ಇನ್ನೂ ಬಂದಿಲ್ಲ. ಇನ್ನೇನು ಮಾಡೋದು, ನನಗೂ ಬೇಜಾರಾಯಿತು. ಹಂಗೆ ಚೌಟ್ರಿ ಎಲ್ಲ ಸುತ್ತ ಹಾಕೊಂಡು ಒಂದು ವೀಡಿಯೋಗಳು ಎಲ್ಲ ಮಾಡಿದ್ನೆ. ಡೆಕೋರೇಷನ್ ಮಾತ್ರ ಬೋಲೆ ಮಾಡಿಸವ್ರೆ. KMD ಚೌಟ್ರಿನಾಗ ಚೌಟ್ರಿನೂ ದೊಡ್ಡದು. ಆ ಡೆಕೋರೇಷನ್ಗೆ ಅದೆಷ್ಟು ಖರ್ಚು ಮಾಡವ್ರೇನೋ, ಚೆನ್ನಾಗಿ ಮಾಡವ್ರೆ. ನಾನು ಹಂಗೆ ಒಂದೆರಡು ವೀಡಿಯೋಗಳೆಲ್ಲ ಮಾಡ್ಕೊಳ್ತಾ ಇದ್ದೆ. ಹಂಗೆ ಬಂದರು ನಮ್ಮ ಹುಡುಗರು ಚೇತನ್ಗನೂ ಮಂಜುನು ಬಂದವರು. ಅಂಬ್ರಲ್ಲಾಗಲಿ ಜೋಡಿಸ್ಕೊಳೋದು, ಕ್ಯಾಮ್ರಾಗಳು ಜೋಡಿಸ್ಕೊಳೋದು ಎಲ್ಲ ಮಾಡ್ಕೊಂಡ್ರು. ಎಲ್ಲ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ನಾನು ಅವ್ರನ್ನೂ ಒಂದಷ್ಟು ವೀಡಿಯೋ ಮಾಡಿದೆ. ಪಾಪ ನಮ್ಮ ಹುಡುಗ್ರಲ್ಲ, ಹಾಗೆ ಅವರು ಊಟಗಳು ತಿನ್ನೋಕೆ ಹೋದ್ರು. ಮಧ್ಯಾಹ್ನ ಏನೇನೋ ಅನ್ನ ಸಾರು ಎಲ್ಲ ಮಾಡಿದರು ಭಟ್ರುಗಳು. ಮಾಡಿ ತಿಂದ್ಬಿಟ್ಟು ಹಂಗೆ ಬಂದರೆ ನಾನು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅಂತೇಳಿ ಅವ್ರಿಗೆಲ್ಲ ನೀವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕರ್ರೆ, ಫೋಟೋಗಳು ವೀಡಿಯೋಗಳೆಲ್ಲ ತಗೊಂಡ್ರೆ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಮನೆಗೆ ಬಂದ್ಬಿಟ್ನೆ. ಪಾಪ ನಮ್ಮ ಹುಡುಗರು ಕೊನೆವರೆಗೂ ಇದ್ದೆ ಮದುವೆಗಳೆಲ್ಲ ಮುಗಿಸ್ಕೊಂಡು ಪಾಪ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸಗಳೆಲ್ಲ ಮಾಡಿಬಿಟ್ಟು ಹಂಗೆ ಅವ್ರದ್ದು ಏನಾಯ್ತು, ಅವ್ರು ಪೇಮೆಂಟ್ ಇಸ್ಕೊಂಡು ಅವ್ರ ಪಾಡ್ಗೆ ಅವ್ರಿಗೆ ಹೋದ್ರು. ನನ್ನ ಪಾಟ್ ನಾನು ಕ್ಯಾಮ್ರಾಗಳು ಎತ್ಕೊಂಡು